ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವು ಈ ವಿಡಿಯೋದಲ್ಲಿ ಕಟ್ ಆಫ್ ಸೆಕೆಂಡ್ ರೌಂಡಿನ ಮಾಕ್ ರಿಸಲ್ಟ್ಸಿನ ಕಟ್ ಆಫನ್ನು ರಿಲೀಸ್ ಮಾಡಿದ್ದಾರೆ. ಸೊ ಯಾವ್ಯಾವ ಕೋರ್ಸ್ಗೆ ಎಷ್ಟಿದೆ ಅನ್ನೋದನ್ನು ಡೀಟೇಲಾಗಿ ಯಾವ ರೀತಿ ಚೆಕ್ ಮಾಡೋದು ಅನ್ನೋದನ್ನು ನೋಡೋಣ ಈ ವಿಡಿಯೋದಲ್ಲಿ. ಅದಕ್ಕೂ ಮೊದಲು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಸೊ ಈಗ ಬರೋಣ. ಸೊ ಸೆಕೆಂಡ್ ರೌಂಡಿನ ಮಾಕ್ ರಿಸಲ್ಟ್ಸನ್ನು ಬಿಟ್ಟಿದ್ದಾರೆ. ಅದರಲ್ಲಿ ಯಾವ್ಯಾವ ಕೋರ್ಸ್ಗಳಲ್ಲಿ ಎಷ್ಟೆಷ್ಟು ಕಟ್ ಆಫ್ ಇದೆ ಅನ್ನೋದನ್ನು ನೋಡೋಣ. ಸೊ ಯಾವ ರೀತಿಯಾಗಿ ಚೆಕ್ ಮಾಡೋದು ಅಂತಂದರೆ, ಪ್ರವೇಶ ಮೇಲೆ ಕ್ಲಿಕ್ ಮಾಡಿ UGCET 2026 ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನೋಡಬಹುದು ನೀವು 2020 ಫಸ್ಟ್ನೇ ಲಿಂಕ್ ಬಂದು 2ನೇ ಸುತ್ತಿನ ಅಣುಕು ಸೀಟು ಹಂಚಿಕೆ ಫಲಿತಾಂಶ ಇದೆ. ಸೆಕೆಂಡ್ ಲಿಂಕ್ ನೋಡ್ಬೋದು, 2ನೇ ಸುತ್ತಿನ ಅಣುಕು ಸೀಟು ಹಂಚಿಕೆ ಕಟ್ ಆಫ್ ಅಂತ ಇದೆಯಲ್ವಾ, ಅದ ಮೇಲೆ ಕ್ಲಿಕ್ ಮಾಡಿ. ಆದಮೇಲೆ ನಿಮಗೆ ಕಂಪ್ಲೀಟಾಗಿ ಎಲ್ಲ ಕೋರ್ಸಸ್ಗಳ ಕಟ್ ಆಫ್ ನೀವು ನೋಡಬಹುದು. ಇಂಜಿನಿಯರಿಂಗಿಂದ ಹಿಡಿದು ನರ್ಸಿಂಗ್ವರೆಗೂ ಕಂಪ್ಲೀಟಾಗಿ ನಿಮಗೆ ಕೋರ್ಸ್ ವೈಸು ಕಂಪ್ಲೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಕ್ಲಿಕ್ ಮಾಡಿ, ನಿಮ್ಗೆ ಯಾವ ಕೋರ್ಸ್ ಬೇಕಾದರೆ. ಸೊ BSc ಅಗ್ರಿಕಲ್ಚರ್ ಬೇಕಾ, BSc ಅಗ್ರಿಕಲ್ಚರ್, ನರ್ಸಿಂಗ್ ಬೇಕಾ, ನರ್ಸಿಂಗ್, ಅಥವಾ ಇಂಜಿನಿಯರಿಂಗ್ ಬೇಕಾ, ಇಂಜಿನಿಯರಿಂಗ್. ಒಂದು ಎಕ್ಸಾಂಪಲ್ಗೆ ಇಂಜಿನಿಯರಿಂಗ್ ಮೇಲೆ ಕ್ಲಿಕ್ ಮಾಡ್ತೀನಿ. HK ಅಂತಂದರೆ ಹೈದರಾಬಾದ್ ಕರ್ನಾಟಕ, ಜಸ್ಟ್ ಸುಮ್ಮನೆ ಹಾಗೆ ಜನರಲ್ ಆಗಿರುವಂಥದ್ದು ರೆಗ್ಯುಲರ್, ಇಟ್ಸ್ ನಾನ್ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸ್ಗಳಿಗೆ. HK ಅಂದರೆ ಹೈದರಾಬಾದ್ ಕರ್ನಾಟಕ. ಇಂಜಿನಿಯರಿಂಗ್ ಮೇಲೆ ಕ್ಲಿಕ್ ಮಾಡಿ, ಇದು ಎಕ್ಸಾಂಪಲ್ಗೆ ನಾನು ನಿಮ್ಗೆ ಹೇಳ್ತಿರೋ ಅದೇ ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಸು HK ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಚೆಕ್ ಮಾಡ್ಕೋಬಹುದು. ಸೊ ಇಲ್ಲಿ ಇಂಜಿನಿಯರಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಕಂಪ್ಲೀಟಾಗಿ ಡೀಟೇಲ್ಸ್ ಕಾಲೇಜ್ ವೈಸ್, ಕೋರ್ಸ್ ವೈಸ್, ಕ್ಯಾಟಗರಿ ವೈಸ್ ನಿಮಗೆ ಕಂಪ್ಲೀಟಾಗಿ ಕಟ್ ಆಫನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸ್ವಲ್ಪ ಚೆಕ್ ಮಾಡಿ, ಸ್ವಲ್ಪ ಝೂಮ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಒಂದು ಎಕ್ಸಾಂಪಲ್ಗೆ ಫಸ್ಟ್ ಇರುವಂಥದ್ದು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್. ಸೊ ಅದರಲ್ಲಿ ಕ್ಯಾಟಗರಿ ವೈಸ್ ಕಟ್ ಆಫ್. ಈಗ ಒಂದು ಕೋರ್ಸ್ ನೋಡೋದಾದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸಲ್ಲಿ ಬಂದರೆ ಕ್ಯಾಟಗರಿ 1G ಜನರಲ್ ಸ್ಟೂಡೆಂಟ್ಸಿಗೆ 7848.5 0.5 ಯಾಕೆ ಬರುತ್ತೆ ಅಂದರೆ ರ್ಯಾಂಕಲ್ಲಿ. ಸೊ ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ಈಗೇನು ಯಾರು ಸ್ಪಾಟ್ ರ್ಯಾಂಕನ್ನು ಕೊಟ್ಟಿರ್ತಾರೆ ಅವ್ರಗಳಿಗೆ 0.5 ಅಂತ ಈ ಥರ ಬಂದಿರುತ್ತೆ ಸ್ಪಾಟ್ ರ್ಯಾಂಕ್ ಸ್ಟೂಡೆಂಟ್ಸ್ಗಳಿಗೆ. ಅಂದರೆ ಮಧ್ಯದಲ್ಲಿ ಸ್ಪಾಟ್ ರ್ಯಾಂಕ್ ಅಂತಂದರೆ ಏನಂತ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೀನಿ ನಾನು ನಿಮಗೆ. ಈಗ ಅಡಿಷನಲಾಗಿ ಆ್ಯಡ್ ಆಗ್ತಾರಲ್ಲ ಕ್ಯಾಂಡಿಡೇಟ್ಸು, ಅವರನ್ನು ಮಧ್ಯದಲ್ಲಿ ಇನ್ಸರ್ಟ್ ಮಾಡೋಕ್ಕಾಗಲ್ಲ, ಆಲ್ರೆಡಿ ರ್ಯಾಂಕ್ ಅನೌನ್ಸ್ ಮಾಡಿದ್ದರಿಂದ ಆ ಥರ ಸ್ಟೂಡೆಂಟ್ಸ್ಗಳಿಗೆ ಏನು ಮಾಡ್ತಾರೆ ಅಂದರೆ ಈ ಥರ ಸ್ಪಾಟ್ ರ್ಯಾಂಕಲ್ಲಿ ಈ ಥರ ಕೊಟ್ಟಿರ್ತಾರೆ. ಸೊ 78,048.5 ಬಂದಿರುತ್ತೆ. 2A ಜನರಲಲ್ಲಿ ನೋಡಿದ್ರೆ 8,700 ಇದೆ. 2A ರೂರಲ್ಗಾದರೆ 10,181 ಇದೆ. 2B ಜನರಲ್ಗಾದರೆ 11,046 ಇದೆ. 3A ಜನರಲ್ಗಾದರೆ 5,903 ಇದೆ. 3B ಜನರಲ್ಗಾದರೆ 6,120 ಇದೆ. ಜನರಲ್ಗಾದರೆ 5,567.5 ಇದೆ. GM ಕನ್ನಡ ಮೀಡಿಯಮ್ಗಾದರೆ 8,016 ಇದೆ, 8,016. GM ರೂರಲ್ ಆದರೆ 7,807 ಇದೆ. ಸೊ ಅದಾದಮೇಲೆ S1 ಕ್ಯಾಟಗರಿ ಜನರಲ್ಗಾದರೆ 26,047 ಇದೆ. ಹಾಗಾದರೆ S2G SCನಲ್ಲಿ ಕ್ಯಾಟಗರಿ 2G ಸೊ 26,000 ಇದೆ ಕಟ್ ಆಫು. ಸೊ ಹಾಗೆ S3 ನೋಡೋದಾದ್ರೆ 17,072 ಇದೆ. ಹಾಗೆ S4R ನೋಡೋದಾದರೆ ರೂರಲ್ 70,902 ಇದೆ. ST ಜನರಲ್ ಆದರೆ 11,040 ಇದೆ. ST ಕನ್ನಡ ಮೀಡಿಯಮ್ ಆದರೆ 25,433 ಇದೆ. ST ರೂರಲ್ ಆದರೆ 21,854 ಇದೆ. ಆ್ಯಂಡ್ ಇಟ್ಸ್ ಅ ಗುಡ್ ಕಾಲೇಜ್. ಅದರಲ್ಲಿ ಇಂತಹ ಕಟ್ ಆಫ್ ಇರುವಂಥದ್ದು ನೋಡ್ಬೋದು. SC STಗಳಿಗೆ ಸ್ವಲ್ಪ ಕಟ್ ಆಫ್ ಒಂದು ರೇಂಜಿಗಿದೆ ನೋಡ್ಬೋದು, ಯೋಚನೆ ಮಾಡ್ಬೋದು ನೀವು ಉಳಿದಂಥ ಸ್ಟೂಡೆಂಟ್ಸ್ಗಳು. ಯಾಕಂದರೆ ಇದು ಒಳ್ಳೆ ಇನ್ಸ್ಟಿಟ್ಯೂಟ್ ಆಗಿರೋದ್ರಿಂದ ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು. ಸೊ ನೀವು ಸಹ ಈಗ ಇನ್ನೂ ಏನಾದರೂ ಸಪೋಸ್ ಈಗ ಇನ್ನೂ ಆಲ್ಟ್ರೇಷನ್ ಮಾಡ್ಕೊಳ್ಳೋಂಗಿದ್ರೆ ನೋಡಿ, ನಿಮ್ಮ ರ್ಯಾಂಕ್ಗಳು ಈ ಥರ ಏನಾದರೂ ಇದಕ್ಕೆ ನಿಮಗೆ ಈ ಕಟ್ ಆಫನ್ನು ಕೊಟ್ಟಿರುವಂತಹದ್ದು. ನೀವೇನಾದ್ರು ಚೇಂಜಸ್ ಮಾಡ್ಕೊಳ್ಳೋಂಗಿದ್ರೆ ರ್ಯಾಂಕ್ ನೋಡಿ ಇಷ್ಟು ಕಟ್ ಆಫ್ ಇದೆ. ಫಾರ್ ಎಕ್ಸಾಂಪಲ್ ಒಂದು ಬರೋಣ, S4 ಕ್ಯಾಟಗರಿ ಅಂತ ಅಂದ್ಕೊಳ್ಳಿ. S4 ರೂರಲ್ ಇದ್ದರೆ, S4 ಏನಾದ್ರು ರೂರಲ್ ಇದ್ದರೆ ನಿಮ್ದು ಏನಾದರೂ ರ್ಯಾಂಕ್ ಏನಾದರೂ ಒಂದು 50,000 ಇತ್ತು ಅಂದ್ಕೊಳ್ಳಿ. ಇಲ್ಲಿ ನೋಡಿ ಕಟ್ ಆಫ್ ಇರೋದು ಎಷ್ಟಿದೆ, 70,902 ಇದೆ. ಆಗ ನೀವು ಯೋಚನೆ ಮಾಡ್ಬೋದು ನನಗೆ ಈ ಕಾಲೇಜು ಸಿಗಬಹುದು. ಯಾಕಂದರೆ ಈಗ SC 4 ರೂರಲ್ಗೆ 70,902 ಇರೋದ್ರಿಂದ ಕಟ್ ಆಫು. ನನ್ನ ರ್ಯಾಂಕು 50,000 ಇದೆ, ರೂರಲ್ ಇದೆ. ಹಾಗಾಗಿ ಇರೋದ್ರಿಂದ ನನ್ನ ಕಟ್ ಆಫು ಇದಕ್ಕಿಂತೂ ಸಿಗುವ ಚಾನ್ಸಸ್ ಇರುತ್ತೆ. ಆಗ ನೀವೇನು ಮಾಡ್ಕೋಬೋದು, ಈ ಕಾಲೇಜನ್ನು ಕೆಳಗಡೆ ಏನಾದ್ರು ಹಾಕಿದರೆ ಸೊ ಮೇಲೆ ಆ್ಯಡ್ ಮಾಡ್ಕೊಳ್ಬೋದು ನೀವು. ಸೊ ಈ ರೀತಿಯಾದಂಥ ಆಪ್ಷನ್ಸು ನಿಮಗೆ, ಇದಕ್ಕಾಗಿಯೇ ನಿಮಗೆ ಕಟ್ ಆಫನ್ನು ಇದನ್ನು ಬಿಟ್ಟಿರುವಂಥದ್ದು. ಚೆಕ್ ಮಾಡ್ಕೊಳ್ಳಿ ನೋಡಿ, ಕೋರ್ಸ್ ವೈಸು ಆ್ಯಂಡ್ ಕ್ಯಾಟಗರಿ ವೈಸು
ಫುಲ್ ಡೀಟೇಲ್ಸನ್ನು ನಿಮಗೆ ಎಲ್ಲ ಕಾಲೇಜುಗಳ ಕಟ್ ಆಫ್ ರ್ಯಾಂಕ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಡೀಟೇಲಾಗಿ ಒಂದೊಂದೇ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಯಾವ್ಯಾವ ಕಾಲೇಜ್ ಬೇಕು ಅಥವಾ ಯಾವ ಬ್ರ್ಯಾಂಚಲ್ಲಿ ಎಷ್ಟೆಷ್ಟು ಕಟ್ ಆಫ್ ಇದೆ ಅನ್ನೋದನ್ನ ಬೇಸಿಸ್ ಮೇಲೆ ನೋಡಿಕೊಂಡು, ಸೊ ಅದ್ರ ಮೇಲೆ ನೀವು ಬೇಕಾದ್ರೆ ನೀವು ಚೇಂಜಸ್ ಮಾಡ್ಕೊಳ್ಳೋಂಗಿದ್ರೆ ನಿಮ್ಮ ಈಗೇನು ಮಾಡಿರ್ತೀರ ಆಪ್ಷನ್ ಎಂಟ್ರಿಯನ್ನು ಸ್ವಲ್ಪ ಚೇಂಜಸನ್ನು ಮಾಡ್ಕೊಳ್ಳುವಂಥ ಆಪ್ಷನ್ಸು ಇದೆ ನಿಮಗೆ. ಸೊ ಮಾಡ್ಕೊಳ್ಳಿ. ಸೊ ಇದು ಕಂಪ್ಲೀಟಾಗಿ ನಿಮಗೆ ಎಲ್ಲ ಕೋರ್ಸುಗಳಿಗೂ ರಿಲೀಸ್ ಮಾಡಿದ್ದಾರೆ ನೋಡಿ ಇಲ್ಲಿ. BSc ಅಗ್ರಿಕಲ್ಚರ್, ನರ್ಸಿಂಗ್ ಮತ್ತು ಪ್ರಾಕ್ಟಿಕಲ್ ಥಿಯರಿ, ಬಿ ಎಸ್ ಸಿ ಅಗ್ರಿಕಲ್ಚರ್ದು ಪ್ರಾಕ್ಟಿಕಲ್ ಮತ್ತು ಥಿಯರಿದು ಅದಕ್ಕೂ ಕಂಪ್ಲೀಟಾಗಿ ಸಪ್ರೇಟ್ ಕಟ್ ಆಫ್ಗಳಿರುತ್ತೆ. ಹಾಗೆ ನರ್ಸಿಂಗ್, ಅಗ್ರಿಕಲ್ಚರ್, ಪ್ರಾಕ್ಟಿಕಲ್, ವೆಟರ್ನರಿ ಸೈನ್ಸ್, ಯೋಗ ಸೈನ್ಸ್, ಕಂಪ್ಲೀಟಾಗಿ ನ್ಯಾಚುರೋಪತಿ, ಯೋಗ ನ್ಯಾಚುರೋಪತಿ ಎಲ್ಲ, ವೆಟರ್ನರಿ ಸೈನ್ಸ್ ಎಲ್ಲದಕ್ಕೂ ಕಂಪ್ಲೀಟಾಗಿ ಕಟ್ ಆಫ್ ಇದೆ. ನೀವು ಚೆಕ್ ಮಾಡ್ಕೊಳ್ಳಿ, ನಿಮಗೆ ಯಾವ ಕೋರ್ಸುಗಳಿಗೆ ಬೇಕಾದರೂ ಕಟ್ ಆಫ್ಗಳನ್ನು ನೀವು ಚೆಕ್ ಮಾಡ್ಕೊಳ್ಬಹುದು.